ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿರುವ ಸತೀಶ್ ಜಾರಕಿಹೊಳಿ ತಿಂಗಳಾಂತ್ಯಕ್ಕೆ ದೆಹಲಿಗೆ ತೆರಳುತ್ತಾರೆ ಅನ್ನುವಂಥದ್ರ ಬಗ್ಗೆ ಈಗ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇದೆ. ಬಹುಶಃ ಕೆಪಿಸಿಸಿ ಅಧ್ಯಕ್ಷ ಗಾದಿಗೆ ಕಣ್ಣಿಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಅವರ ಒಂದು ಹೇಳಿಕೆಗಳು ಇದೆಲ್ಲವನ್ನೂ ಕೂಡ ನೋಡಿದ್ರೆ ಹೈಕಮಾಂಡ್ ನಾಯಕರ ಭೇಟಿಗೆ ಸತೀಶ್ ಜಾರಕಿಹೊಳಿ ತೆರಳುತ್ತಾರೆ ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕೆ ಲಭ್ಯವಾಗಿರೋ ಮಾಹಿತಿ. ಜನವರಿ 27 ಅಥವಾ 28ಕ್ಕೆ ದೆಹಲಿಗೆ ಸತೀಶ್ ಜಾರಕಿಹೊಳಿ ಅವರು ಹೋಗ್ತಾರೆ. ಈಗಷ್ಟೇ ಅವ್ರಿಗೆ ಕೇಳಿದಂಥ ಪ್ರಶ್ನೆಗೆ ನಾನೇನು ನನ್ನನ್ನು ಮಾಡಿ ಅಂತ ಹೇಳಿ ನಾನೇನು ಕೇಳಿಲ್ಲ, ಬಟ್ ಯಾರು ಪಾಪ್ಯುಲರ್ ಇದ್ದಾರೋ, ಯಾರು ಪಕ್ಷಕ್ಕೆ ವೋಟ್ ತರ್ಬೋದೋ ಅಂಥವ್ರನ್ನ ಮಾಡಿ ಅಂತ ಹೇಳಿದೀವಿ ಅಷ್ಟೇ ಅನ್ನೋ ಒಂದು ಮಾತುಗಳನ್ನು ಸತೀಶ್ ಜಾರಕಿಹೊಳಿ ಹೇಳಿದರು. CLP ಸಭೆ ನಂತರ ಸುರ್ಜೇವಾಲಾ ಜೊತೆಗೂ ಕೂಡ ಸತೀಶ್ ಜಾರಕಿಹೊಳಿ ಚರ್ಚೆ ಮಾಡಿದ್ರು. ಹಾಗೆ CM ಆಪ್ತ ಸಚಿವರ ಜೊತೆಗೂ ಕೂಡ ಸತೀಶ್ ಜಾರಕಿಹೊಳಿ ಮಾತನಾಡಿದ್ರು. ನಿನ್ನೆಯೂ ಕೂಡ CM ನಿವಾಸಕ್ಕೆ ತೆರಳಿ ಅಲ್ಲಿಯೂ ಕೂಡ ಒಂದಷ್ಟು ಹೊತ್ತು ಸತೀಶ್ ಜಾರಕಿಹೊಳಿ CM ಜೊತೆಗೆ ಮಾತನಾಡಿದರು. ಸೊ ಹೀಗೆ ಇದೆಲ್ಲವನ್ನು ಕೂಡ ನೋಡ್ತಾ ಹೋದರೆ ಬಹುಶಃ ಮುಂದೆ ಈಗ KPCC ಅಧ್ಯಕ್ಷರ ಆಯ್ಕೆ ಆಗಬೇಕು. ಬಹಳ ವರ್ಷಗಳಿಂದಲೇ ಇನ್ನೂ ಕೂಡ ಅದು ಹಾಗೇ ಇದೆ. DK ಶಿವಕುಮಾರ್ ಅವರೇ ಮುಂದುವರಿತಾ ಇದ್ದಾರೆ ಪಕ್ಷದ ಅಧ್ಯಕ್ಷರಾಗಿ. ಸೊ ಹಾಗಾಗಿ ಚೇಂಜ್ ಆಗಬೇಕು, ಹೊಸಬ್ರನ್ನ ಆಯ್ಕೆ ಮಾಡಿ ಅನ್ನುವಂಥದ್ರ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಕೇಳ್ತಾ ಇದ್ದಾರೆ. ಜೊತೆಗೆ ತಮ್ಮನ್ನೇ ಆಯ್ಕೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆಯೂ ಕೂಡ ಒಲವಿದೆ. ಸೊ ಹಾಗಾಗಿ ಅವರು ದೆಹಲಿಗೆ ತೆರಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಪರಮೇಶ್ವರ್ ಕೂಡ ಮಾತನಾಡಿದರೆ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ. RB ತಿಮ್ಮಾಪುರ ಅವ್ರಿಗೂ ಕೂಡ CM ಆಗೋ ಸಾಮರ್ಥ್ಯ ಇದೆ. ಯಾಕಂದರೆ ಮೊನ್ನೆ ಕೂಡ RB ತಿಮ್ಮಾಪುರ ಅವರು ಹೇಳ್ತಾ ನನಗೆ ಪಕ್ಷ ಜವಾಬ್ದಾರಿಯನ್ನು ಕೊಟ್ಟರೆ ನಾನು ಕೂಡ CM ಆಗ್ತೀನಿ ಅಂತ ಹೇಳಿದರು. ತಿಮ್ಮಾಪುರ 30 ವರ್ಷಗಳಿಂದ ರಾಜಕಾರಣ ಮಾಡಿರೋರು. ಸೊ ಹಾಗಾಗಿ ಅವ್ರಿಗೂ ಕೂಡ CM ಆಗೋ ಸಾಮರ್ಥ್ಯ ಇದೆ ಅಂತೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಪಕ್ಷ ಅಂದ್ರೇನೆ ನಾವಲ್ವಾ, ನಾವಿದ್ರೇನೆ ಪಕ್ಷ ಅಂತಲೂ ಕೂಡ ಪರಮೇಶ್ವರ್ ಮಾತಾಡಿದರು. ಮನೆ ಏನು ಹೇಳಿದ್ದಾರೆ ಪರಮೇಶ್ವರ್ ನೋಡೋಣ. ಬದಲಾವಣೆಯ ವಿಚಾರ ಯಾರು ಕೂಡ ಮಾತಾಡಬಾರ್ದು ಅಂತ ಹೇಳಿ ನಮಗೆ ನಮ್ಮ ಹೈಕಮಾಂಡ್ ಪ್ರತಿನಿಧಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದ್ದಾರೆ. ಅದರಿಂದ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಕಡಿಮೆ ಮಾತಾಡ್ತೀವಿ ನಾವು. RB ತಿಮ್ಮಾಪುರ ಅವರು ಹೇಳಿದ್ದಾರೆ ದಲಿತರು CM ಆಗಬಾರ್ದಾ, ನಾನು ಕೂಡ ದಲಿತ, ನಾನು ಆಗಬಾರ್ದಾ, ದಲಿತರು CM ಆಗಬಾರ್ದಾ ಅಂತ. ಅಲ್ಲ, ಅವ್ರಿಗೂ ಸಾಮರ್ಥ್ಯ ಇದೆ ಅಲ್ಲ. ಅವರು ಏನು 30 ವರ್ಷ ಮೇಲೆ ರಾಜಕೀಯ ಮಾಡಿದ್ದಾರೆ. ಅವರು ಕೂಡ ಅವರಿಗೂ ಸಾಮರ್ಥ್ಯ ಇರಬೇಕಿಲ್ವಾ? 30 ವರ್ಷ ರಾಜಕೀಯ ಮಾಡಿದ್ಮೇಲೆ ಅವರಿಗೆ ಯಾಕಿಲ್ಲ ಅಂತ ಹೇಳ್ತಾರೆ. ನಮಗೆ ನಮ್ಮ ಸಮಸ್ಯೆ ಬಗೆಹರಿಬೇಕಪ್ಪ. ಪಕ್ಷನೇ ಮಾಡಲಿ. ಈಗ ನಾವು ಪಕ್ಷ ಅಂದರೆ ನಾವಲ್ವಾ, ಪಕ್ಷನೇ ಬೇರೆ ಇದೆಯಾ? ನಾವೇ ಪಕ್ಷ, ನಾವಿದ್ರೆ ಪಕ್ಷ. ನಾವು ಯಾರಿದ್ದೀವಲ್ಲ, ನಾವು ಜನಸಮುದಾಯ ಕಟ್ಟಿರೋ ಪಕ್ಷ ಅಲ್ವಾ ಕಾಂಗ್ರೆಸ್ ಪಕ್ಷ. ಇಟ್ಸ್ ಆಂದೋಲನ. ಕಾಂಗ್ರೆಸ್ ಪಕ್ಷನೇ ಒಂದು ಆಂದೋಲನ. ನಮ್ಮ ಅದಕ್ಕೆ ಹೇಳೋದು, ನಾವು ವಿ ಆರ್ ನಾಟ್ ಎ ಕೇಡರ್ ಪಾರ್ಟಿ, ವಿ ಆರ್ ಇಟ್ಸ್ ಎ ಮೂವ್ಮೆಂಟ್ ಅಂತ ಹೇಳ್ಕೊಂಡೇ ಬರ್ತಾ ಇದ್ದೀವಿ. ಅದರಿಂದ ಅದು ಯಾರ್ಯಾರು ಯಾವ್ಯಾವ ಥರ ವ್ಯಾಖ್ಯಾನ ಮಾಡ್ತಾರೋ ಮಾಡಲಿ. ಇಲ್ಲ, ಅದ್ರ ಬಗ್ಗೆ ಏನು ನಾವು ಚರ್ಚೆ ಮಾಡಿಲ್ಲ. ತಿರ್ಗಾ ನಾವೆಲ್ಲ ಸಿಂಹನಿ ಮಂತ್ರಿಗಳೆಲ್ಲ ಸೇರಿ ಚರ್ಚೆ ಮಾಡಬೇಕಲ್ಲ, ಮುಂದೆ ಏನು ಕ್ರಮ ತಗೋಬೇಕು. ಈಗ ಪೋಸ್ಟ್ಪೋನ್ ಅಂತ ಅಂದ್ಕೊಂಡಿದ್ದೀವಲ್ಲ, ಮುಂದಕ್ಕೆ ಏನು ಮಾಡಬೇಕು ಅಂತೇಳಿ ನಾವೆಲ್ಲ ಸೇರಿ ಮಾತಾಡ್ಕೊಳ್ತೀವಿ. ಇಲ್ಲ, ಅದ್ರ ಬಗ್ಗೆ ಏನು ನಾವು ಚರ್ಚೆ ಮಾಡಿಲ್ಲ. ತಿರ್ಗಾ ನಾವೆಲ್ಲ ಸಿಂಹನಿ ಮಂತ್ರಿಗಳು